ಹೆಲೋ ಎವ್ರಿವನ್, ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ವ್ಲಾಗ್. ಬನ್ನಿ ಇವತ್ತು ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆಗಿ ಸ್ವೀಟ್ ಕಾರ್ನ್ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ಮಿಕ್ಸಿ ಜಾರ್ಗೆ ಒಂದ್ 2 ನಿಮಿಷ ಬೇಯಿಸಿರೋ ಅಂತ ಸ್ವೀಟ್ ಕಾರ್ನ್ ನ ಸೇರಿಸ್ಕೊಂತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು 2 ನಿಮಿಷ ಆದ್ರೆ ಸಾಕು. ಫುಲ್ಲು ಏನ್ ಬೇಯೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಒಂದ್ ಮಿಕ್ಸಿ ಜಾರ್ಗೆ ಸ್ವೀಟ್ ಕಾರ್ನ್ ನ ಸೇರಿಸ್ಕೊಂಡು ತರೆಯಾಗಿ ರುಬ್ಕೊ ಬರ್ಬೇಕು. ನುಣ್ಣಗೆ ಏನ್ ಅವಶ್ಯಕತೆ ಇಲ್ಲ, ತರೆಯಾಗಿ ರುಬ್ಕೊಂಡ್ರೆ ಸಾಕು. ನೋಡಿ, ರುಬ್ಬಿರೋಂತ ಮಿಶ್ರಣನ ಒಂದ್ ಬೌಲ್ಗೆ ಸೇರ್ಸ್ಕೊಂತಾ ಇದ್ದೀನಿ. ಒಂದ್ ಸ್ಪೂನ್ ಮುಖಾಂತರ ಸೇರಿಸ್ಕೊಳ್ಳಿ ಅಥವಾ ಕೈ ಆದ್ರೂ ಬಳಸ್ಕೊಂಡು ಸೇರಿಸ್ಕೊಳ್ಳಿ. ಕೈಯಲ್ಲೇ ಮಿಕ್ಸ್ ಮಾಡ್ಬೇಕಾಗತ್ತೆ ವಡೆಗೆ, ಆಗ್ಲೇ ಟೇಸ್ಟ್ ಇರೋದು. ನೋಡಿ, ಸ್ವೀಟ್ ಕಾರ್ನ್ ನ ತಿನ್ನೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರತ್ತೆ. ತುಂಬಾ ಜನಕ್ಕೆ ಅದು ಗೊತ್ತಿರಲ್ಲ. ಆಲ್ಮೋಸ್ಟ್ ನನಗ್ ಗೊತ್ತಿದ್ದಂಗೆ ಸ್ವೀಟ್ ಕಾರ್ನ್ ನ ಎಲ್ಲರೂ ಇಷ್ಟ ಪಡ್ತಾರೆ ಅನ್ಕೊಂಡಿದೀನಿ. ನೋಡಿ, 1 ಕಪ್ ಆಗೋಷ್ಟು ಈರುಳ್ಳಿ, 1 ಕಪ್ ಕೊತ್ತಂಬರಿ ಸೊಪ್ಪು, ಹಾಗೆ 4 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ. 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಂತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂತಿದ್ದೀನಿ. ಅಕ್ಕಿ ಹಿಟ್ಟನ್ನ ಸೇರಿಸೋದ್ರಿಂದ ಮೇಲೆ ಕ್ರಿಸ್ಪಿ ಆಗಿರತ್ತೆ. ಹಾಗಾಗಿ ಅಕ್ಕಿ ಹಿಟ್ಟಿದ್ರೆ 1 ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಂತಾ ಇದ್ದೀನಿ. ನೀವು ಆಗ್ಲೇ ಮಾಡಿ ಬೇಕಿದ್ರೆ ಹಾಕೋಬಹುದು. ನಾನು ಪೇಸ್ಟ್ ಇತ್ತು, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 3/4 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವೀಟ್ ಕಾರ್ನ್ ಬೇಯಿಸಿರೋದ್ರಿಂದ ಮಾಯಿಶ್ಚರ್ ಆಗಿರುತ್ತೆ. ನೀವು ನೀರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಬೇಕಿದ್ರೆ 2 ರಿಂದ 3 ಟೇಬಲ್ ಸ್ಪೂನ್ ನೀರ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ನೀರ್ನ ಸೇರಿಸ್ಕೊಂಡೇನೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀವು ಬೋಂಡಾ ರೀತಿ ಮಾಡಿದ್ರು ಚೆನ್ನಾಗಿರತ್ತೆ. ಹಾಗೆ ವಡೆ ಬೇಕಾದ್ರೂ ಮಾಡ್ಕೋಬಹುದು. ಹಾಗೆ ಇದೇ ಹಿಟ್ಟನ್ನ ಪಕೋಡ ಮಾಡಿದ್ರು ತುಂಬಾನೇ ರುಚಿಯಾಗಿರತ್ತೆ. ಯಾವ್ದೇ ಮಾಡ್ಲಿ, ಯಾವ್ದು ಇಷ್ಟ ಆದ್ರೂ ಮಾಡ್ಕೊಳ್ಳಿ, ಇದೇ ಹಿಟ್ಟಿಂದ ತುಂಬಾನೇ ಚೆನ್ನಾಗಿರತ್ತೆ. ನಮ್ಮ ಮನೆಯಲ್ಲಿ ವಡೆ ಇಷ್ಟ ಪಡ್ತಾರೆ, ಹಾಗಾಗಿ ನಾನು ಇವತ್ತು ವಡೆ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಿಟ್ಟನ್ನ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಪಕ್ಕದಲ್ಲಿ ಹಾಗೆ ಗ್ಯಾಸ್ ಸ್ಟವ್ ನ ಹಚ್ಕೊಂಡು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನೋಡಿ, ವಡೆ ತಟ್ಟಿ ಬಿಡ್ಬೇಕು. ನಾನು ಕೈಯಲ್ಲೇ ವಡೆ ತರ ಶೇಪ್ ಮಾಡಿ ಬಿಡ್ತಿದ್ದೀನಿ. ತಣ್ಣೀರ್ ಪಕ್ಕದಲ್ಲಿ ಇಟ್ಕೊಂಡು ತಣ್ಣೀರಲ್ಲಿ ಕೈನ ಒದ್ದೆ ಮಾಡ್ಕೊಂಡು ವಡೆ ತಟ್ಟಿ ಬಿಡ್ಬೇಕಾಗತ್ತೆ. ಆಗ ಆರಾಮಾಗಿ ವಡೆ ಶೇಪ್ ಬರುತ್ತೆ. ಹಾಗೆ ತುಂಬಾ ತೆಳುವಾಗಿ ಮಾಡಬೇಡಿ ಈ ವಡೆನ, ಸ್ವಲ್ಪ ದಪ್ಪಕ್ಕೆ ಬಿಡಿ, ಆಗ ಚೆನ್ನಾಗಿರತ್ತೆ. ನೋಡಿ, ನಾನೀಗ ಬಿಟ್ಟು ಬೇಯೋದಕ್ಕೆ 2 ರಿಂದ 3 ನಿಮಿಷ ಬಿಟ್ಟಿದ್ದೀನಿ. ಹೈ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳಿ ಅಥವಾ ಮೀಡಿಯಂ ಟು ಲೋ ಅಲ್ಲಿ ಬೇಯಿಸ್ಕೊಳ್ಳಿ. ತುಂಬಾ ಲೋ ಅಲ್ಲಿ ಬೇಯಿಸ್ಕೊಳಕ್ ಹೋಗ್ಬೇಡಿ, ಎಣ್ಣೆ ಜಾಸ್ತಿ ಹೀರತ್ತೆ. ಹಾಗಾಗಿ ಹೈ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ತುಂಬಾ ಚೆನ್ನಾಗಿರತ್ತೆ. ನಮ್ಮ ಮನೇಲಂತೂ ತುಂಬಾನೇ ಇಷ್ಟಪಟ್ಟು ತಿಂದ್ರು. ನೀವ್ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅನ್ನೋದನ್ನ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಹಾಗೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಸೇಮ್ ವಡೆ ರೀತಿನೇ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ, ತುಂಬಾನೇ ಚೆನ್ನಾಗಿತ್ತು. ನಾನು ಒಂದೊಂದಾಗಿ ಪ್ಲೇಟ್ಗೆ ತಗೊಂಡೆ. ಎಣ್ಣೆ ಇದೆ, ಮತ್ತೆ ಸೇಮ್ ಅದೇ ಪ್ರೋಸೆಸ್ ಅಲ್ಲಿ ವಡೆ ಹಿಟ್ಟನ್ನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನಾನ್ ತಗೊಂಡಿರೋ ಮೆಜರ್ಮೆಂಟ್ಗೆ ಟೋಟಲ್ ಆಗಿ ಒಂದ್ 10 ರಿಂದ 15 ವಡೆ ಆಗಿತ್ತು. ನನ್ಗೆ ಸ್ವೀಟ್ ಕಾರ್ನ್ ಅಂದ್ರೆ ತುಂಬಾನೇ ಇಷ್ಟ. ಯಾವಾಗ್ಲೂ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಹೊಸದಾಗಿ ಟ್ರೈ ಮಾಡೋಣ ಅನ್ಬಿಟ್ಟು ಈ ಸಲ ಟ್ರೈ ಮಾಡಿ ನೋಡ್ದೆ. ನಾರ್ಮಲ್ ವಡೆಗಿಂತೂ ಈ ವಡೆನೆ ತುಂಬಾ ಚೆನ್ನಾಗಿತ್ತು. ಪ್ಲೀಸ್ ನನ್ನ ವಿಡಿಯೋನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ಹಾಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ಹೆಲ್ತಿ ರೆಸಿಪಿ. ನಾಳೆ ಮತ್ತೊಂದು ಹೊಸ ಹೆಲ್ತಿ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.